ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಪ್ರಕರಣ ಸಂಬಂಧ ಎಂಎಲ್ಸಿ ರವಿಕುಮಾರ್ಗೆ ನೋಟಿಸ್ ನೀಡಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಮೂಲ ವಿಡಿಯೋ ಮತ್ತು ವಾಯ್ಸ್ ಸ್ಯಾಂಪಲ್ ಪಡೆಯಲು ನೋಟಿಸ್ ನೀಡಲು ವಿಧಾನಸೌಧ ಪೊಲೀಸರು ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ಸದ್ಯ ಎಂಎಲ್ಸಿ ರವಿಕುಮಾರ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ. ಟ್ರಾನ್ಸ್ಫರ್ ಮಾಡಿಲ್ಲ, OTP ಕೊಟ್ಟಿಲ್ಲ, ಮೆಸೇಜ್ ಬಂದಿಲ್ಲ, ಆದ್ರೂ ಕೂಡ ಅಕೌಂಟ್ನಿಂದ 25,000 ರೂಪಾಯಿ ಮಾಯವಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ಈಶಾನ್ಯ ಭಾರತ ಮೂಲದ ಕಲ್ಪನಾ ಎಂಬಾಕೆ ದೂರು ನೀಡಿದ್ದಾಳೆ. ಬ್ಯಾಂಕ್ನವರ ಪ್ರಕಾರ ಆನ್ಲೈನ್ ವರ್ಗಾವಣೆ ಆಗಿದೆ, ಆದ್ರೆ ಕಲ್ಪನಾ ಯಾವುದೇ ರೀತಿ ಹಣದ ವರ್ಗಾವಣೆ ಮಾಡಿರಲಿಲ್ಲ. ಹೀಗಾಗಿ ಪೊಲೀಸರು ಕೇಸ್ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ. ಪಠ್ಯಕ್ರಮದಲ್ಲಿ ದ್ವಿಭಾಷಾ ಪದ್ಧತಿ ಜಾರಿಗೆ ತರಬೇಕು, ಶಿಕ್ಷಣದಲ್ಲಿ ಹಿಂದಿ ಭಾಷೆಯ ಕಲಿಕೆಯನ್ನು ಕೈ ಬಿಡಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಆದರೆ ಇದಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಅಪಸ್ವರ ಎತ್ತಿದೆ. ಪಠ್ಯಕ್ರಮದಲ್ಲಿ ತ್ರಿಭಾಷಾ ಸೂತ್ರ ಕೈಬಿಡದಂತೆ ಒತ್ತಾಯ ಮಾಡ್ತಿದೆ. ಸುದ್ದಿಗೋಷ್ಠಿ ನಡೆಸಿದ ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಾನತೆಗೆ 3 ಭಾಷೆಗಳ ಕಲಿಕೆಗೆ ಅವಕಾಶ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಯಾವುದೇ ಕಾರಣಕ್ಕೂ ತ್ರಿಭಾಷಾ ಸೂತ್ರವನ್ನ ಕೈ ಬಿಡಬಾರದು. ಮಕ್ಕಳ ಕಲಿಕೆಗೆ ಹಿಂದಿ ಕಡ್ಡಾಯ ಮಾಡೋದನ್ನು ನಾವು ಕೂಡ ಒಪ್ಪಲ್ಲ. ಸಂವಿಧಾನಾತ್ಮಕವಾಗಿ 3ನೇ ಭಾಷೆ ಕಲಿಕೆಗೂ ಕೂಡ ಅವಕಾಶ ಇದೆ. 1987ರಲ್ಲೇ ಅದಕ್ಕೆ ಪ್ರತ್ಯೇಕವಾದ ಒಂದು ನಮ್ಮ ರಾಜ್ಯದಲ್ಲೇ ಹೋಗಿ ತೀರ್ಪುಗಳಿದ್ದಾವೆ. ಪಾಲಕ ಪೋಷಕರ ಆಯ್ಕೆಗೆ ಬಿಡಬೇಕು ಅಂತ. ಜಿಕೆವಿಕೆ ಕ್ಯಾಂಪಸ್ನಲ್ಲಿ ಆಯೋಜಿಸಿರುವ 3 ದಿನಗಳ ಸಸ್ಯ ಮೇಳಕ್ಕೆ ಭಾರಿ ರೆಸ್ಪಾನ್ಸ್ ಸಿಗ್ತಿದೆ. ನಿನ್ನೆ ಆರಂಭವಾಗಿರುವ ಸಸ್ಯ ಮೇಳ ನಾಳೆವರೆಗೂ ನಡೆಯಲಿದೆ. 2ನೇ ದಿನವಾದ ಇಂದು ಕೂಡ ಜನರು ಕುಟುಂಬ ಸಮೇತರಾಗಿ ಆಗಮಿಸಿದ್ರು. ಕಸಿ ಮಾಡಿದ ಹಣ್ಣಿನ ಗಿಡಗಳು, ತರಕಾರಿ ಬೀಜಗಳು, ಔಷಧೀಯ ಮತ್ತು ಸುಗಂಧ ದ್ರವ್ಯದ ಸಸ್ಯಗಳು, ಅಲಂಕಾರಿ ಸಸ್ಯಗಳು ಸೇರಿ ವಿವಿಧ ಉತ್ಪನ್ನಗಳು ಖರೀದಿಗೆ ಲಭ್ಯವಿವೆ.